ನಾನು ಇದಕ್ಕೆ ಹಾಕೊಂತೀನಪ್ಪ ಯೂಟ್ಯೂಬ್ಗೆ. ನಮಸ್ಕಾರ. ಜನಾಂಗದವರಿಗೆ ಅಷ್ಟೇ ಅಲ್ಲದೆ ಎಲ್ಲ ಜಾತಿ ಧರ್ಮದವರಿಗೆ ಪಾಠ ಶಾಲೆಯನ್ನು ಸ್ಥಾಪಿಸಿ ತ್ರಿವಿಧ ದಾಸೋಹ ಮಾಡಿದ ಶ್ರೀ ದೊಡ್ಡಣ್ಣ ಸ್ವಾಮಿಗಳು ಜ್ಯೋತಿನಗರ ವೈಶ್ಯ ಯಜಮಾನ್, ಎಣ್ಣೆ ವ್ಯಾಪಾರಿ, ಶ್ರೀಮಂತ ದಾನಿ ನಂಜುಂಡಪ್ಪ ಮತ್ತು ಮಹಾದಾನಿ ಸಾಧ್ವಿ ಸಿದ್ದಮ್ಮನವರ ಪುಣ್ಯ ಉದರದಲ್ಲಿ ಜನಿಸಿದ ಪುಣ್ಯ ಪುರುಷ ಶ್ರೀ ಶ್ರೀ ದೊಡ್ಡಣ್ಣ ಸ್ವಾಮಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪ್ರಪ್ರಥಮ ಮಾತುಗಳನ್ನು ಹೇಳಿದ ಮೇಲೆ ಅವರು ಉದ್ಘಾಟನಾ ಭಾಷಣವನ್ನು ಮಾಡಿ ಇಲ್ಲಿಂದ ನಿರ್ಗಮಿಸ್ತಾರೆ ಮತ್ತು ರಾಮಲಿಂಗಾರೆಡ್ಡಿ ಅವರು ಬರ್ತಾರೆ. ಕಾರ್ಯಕ್ರಮ ಕೊನೆವರೆಗೂ ಇರುತ್ತೆ. ಹಾಗಾಗಿ ತಾವೆಲ್ಲ ಸಹಕರಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ, ವಿಶೇಷವಾಗಿ ದೊಡ್ಡಣ್ಣ ಸ್ವಾಮಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇದು ನಮ್ಮೆಲ್ಲರಿಗೂ ಕೂಡ ಪುಣ್ಯ ಭೂಮಿ. ವೆಂಕಟೇಶ್ವರವರು ಇದರೊಂದಿಗೆ ಮುನ್ನಡೆಯುತ್ತಿರುವ ಕರ್ನಾಟಕ ಘನ ಸರ್ಕಾರದ ಹೆಮ್ಮೆಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೊಸ ನಮ್ಮ 103ನೇ ಆರಾಧನಾ ಮಹೋತ್ಸವ, ನಮ್ಮ ದೊಡ್ಡಣ್ಣ ಸ್ವಾಮಿಗಳ 103ನೇ ಆರಾಧನಾ ಮಹೋತ್ಸವದ ಮೂಲಕ ಈ ಭಾವನಾತ್ಮಕ ಕಾರ್ಯಕ್ರಮಕ್ಕೆ ಭಕ್ತಿಯನ್ನ ವ್ಯಕ್ತಪಡಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಲ್ಲ ನೇಮಕಾತಿಯನ್ನ ಮುಜರಾಯಿ ಇಲಾಖೆ ಮುಖಾಂತರ ಅವತ್ತು ಇದು ಸಲುವಾಗಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ. ಇವತ್ತು ನಮ್ಮ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಪಕ್ಷದ ಅಧ್ಯಕ್ಷರಾಗಿ ಶ್ರೀ ವೆಂಕಟೇಶ್ವರವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ಸರ್ಕಾರದ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳು ರಾಜಕಾರಣದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿದ ಗಂಡನೆಯ ರಾಜಕಾರಣಿ ಎಂದು ಹೆಸರಾಗಿರುವ ಕಾಂಗ್ರೆಸ್ನ 8ನೇ ಬಂಟರಾಗಿ ನುಡಿದಂತೆ ನಡೆದು ಜನರಿಗೆ ಕೊಟ್ಟ ಆಶ್ವಾಸನೆಗಳನ್ನು ನೆರವೇರಿಸಿ ನಮಸ್ಕಾರ. ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆಯ ಎಲ್ಲ ಮುಖಂಡಗಳೇ, ಪದಾಧಿಕಾರಿಗಳೇ, ಇವತ್ತು ಯಜಮಾನ್ ಜನಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿ